ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊನ್ನೆ ವಿಡಿಯೋದಲ್ಲಿ ಯಾರೋ ಒಬ್ರು ಕಮೆಂಟ್ ಅಲ್ಲಿ ಕೇಳಿದ್ರು, ಈ ಬಾರಿ ರೇಷನ್ ಕಾರ್ಡು ಎಷ್ಟು ಜನರ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಎವ್ರಿ ಮಂತ್ ಎಂಡ್ ಅಲ್ಲಿ ಸರ್ಕಾರದಿಂದ ಒಂದು ವರದಿ ರಿಲೀಸ್ ಆಗುತ್ತೆ. ಈ ವರದಿಯಲ್ಲಿ ಈ ಸತಿ ರೇಷನ್ ಕಾರ್ಡ್ ಎಷ್ಟು ಕ್ಯಾನ್ಸಲೇಷನ್ ಆಗಿದೆ ಅಂಡ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಯಾವಾಗ ಪ್ರಾರಂಭ ಮಾಡ್ತಾರೆ, ಇವಾಗ ಬಂದಿರುವಂತ ಕರೆಂಟ್ ಅಪ್ಡೇಟ್ಗಳ ಬಗ್ಗೆ ನಮಗೆ ಆಹಾರ ಇಲಾಖೆಯಿಂದ ಮಾಹಿತಿ ಸಿಗುತ್ತೆ. ಸೊ ಹಾಗಾಗಿ ಇವಾಗ ನಾವು ಇಷ್ಟು ದಿನ ವೇಟ್ ಮಾಡಿದ್ವಿ, ಇನ್ನು ಅಪ್ಡೇಟ್ ಬಂದಿರಲಿಲ್ಲ ಅಂತ ಹೇಳಿ. ಬಟ್ ಇವಾಗ ಅಪ್ಡೇಟ್ ಬಂದಿದೆ. ಕಳೆದ ತಿಂಗಳ ಎಂಡ್ ವರ್ಗು ನಮಗೆ ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಈಗ ವರದಿ ಬಂದಿದೆ. ನವೆಂಬರ್ 2025 ಎಂಡ್ ವರೆಗೂ. ಈಗ ಆಲ್ರೆಡಿ ನಾವು ಡಿಸೆಂಬರ್ ಅಲ್ಲಿ ಇದೀವಿ. ಇನ್ನ ಈ ವರ್ಷದ ಒಳಗೆ ಅಂತ ಅಂದ್ರೆ ನಮಗೆ ಜಾನ್ವರಿಯಲ್ಲಿ ರಿಪೋರ್ಟ್ ಸಿಗುತ್ತೆ. ಬಟ್ ಈಗ ನವೆಂಬರ್ ವರ್ಗು ಎಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂಡ್ ಹೊಸ ರೇಷನ್ ಕಾರ್ಡ್ ಬಗ್ಗೆ ಏನಾದ್ರೂ ಹೊಸದಾಗಿ ಅಪ್ಡೇಟ್ಗಳು ಇದೆಯಾ ಅಂತ ಕೇಳಿದ್ರೆ ಎಲ್ಲಾದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ರತಿದಿನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ರಿಗೂ ಆಲ್ರೆಡಿ ಮಾಹಿತಿ ಇದೆ. ಈ ಬಾರಿ 2.43 ಲಕ್ಷ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. 2,43,000 ರೇಷನ್ ಕಾರ್ಡ್ಗಳನ್ನ ಈ ಒಂದು ನವೆಂಬರ್ ಎಂಡಿನ ತನಕ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇದು ಪ್ಯೂರ್ಲಿ ಕ್ಯಾನ್ಸಲೇಷನ್, BPL ಇಂದ APLಗೆ ವರ್ಗಾವಣೆ ಅಲ್ಲ. ನಮಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋದೇನು, ರೇಷನ್ ಕಾರ್ಡು ಕ್ಯಾನ್ಸಲ್ ಆಯ್ತು ಅಂದ್ರೆ ಒಂದು GST ಪೇರು, IT ಹೋಲ್ಡರ್ ಆಗಿರ್ತಾರೆ, ಎಲ್ಲಾದ್ರೂ ಒಳ್ಳೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಎಂಪ್ಲಾಯಿಗೆ ಸುಳ್ಳು ಮಾಡಿಸ್ಕೊಂಡಿರ್ತಾರೆ ಅಂತ ಹೇಳಿ. ಆದ್ರೆ 2.43 ಲಕ್ಷ ರೇಷನ್ ಕಾರ್ಡ್ಗಳನ್ನ ಈ ಬಾರಿ ಏನ್ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಇದನ್ನ ಒಂದು ಬೇರೆ ರೀತಿಯಲ್ಲಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಒಂದು ಏನು ಅಂತ ಅಂದ್ರೆ ಆಧಾರ್ ಕಾರ್ಡು ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸು, ರೇಷನ್ ಕಾರ್ಡು, ಪಾನ್ ಕಾರ್ಡು ಇಷ್ಟೂ ಲಿಂಕ್ ಆಗದೆ ಇಲ್ದಿರೋರ್ದು ಸಂಖ್ಯೆ ತುಂಬಾ ಜಾಸ್ತಿ ಇತ್ತಂತೆ ಈ ಬಾರಿ. ಸೊ ಯಾರ್ದೆಲ್ಲ ನಿಮ್ದು ಎವ್ರಿ ಸಿಂಗಲ್ ಟೈಮ್ ಹೇಳ್ತಾ ಇರ್ತಾರೆ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಎಲ್ಲಾನು ಲಿಂಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಲಿಂಕ್ ಮಾಡದೆ ಇಲ್ದಿರೋರ ಸಂಖ್ಯೆ ಸಿಕ್ಕಾಪಟ್ಟೆ ಇದ್ದಿದ್ದ ಕಾರಣ ಈ ಬಾರಿ ಅಂತವರ ಪಟ್ಟಿನೇ ಲಿಸ್ಟ್ ಜಾಸ್ತಿ ಸಿಕ್ಕಿರೋದು. ಸೊ ಆಧಾರ್ ಕಾರ್ಡ್ನು ಮತ್ತೆ ರೇಷನ್ ಕಾರ್ಡ್ನ ಯಾರೆಲ್ಲ ಲಿಂಕ್ ಮಾಡಿಲ್ಲ ಇಂಥವ್ರದ್ದು ಮೆಜಾರಿಟಿಯಾಗಿ ಕ್ಯಾನ್ಸಲೇಷನ್ ಆಗಿದೆ. ಎರಡನೇದು 100 ಇಯರ್ಸ್ ಇನ್ನು ಬದುಕಿರ್ತಾರೆ, ಕೆಲವರು ಹೋಗ್ಬಿಟ್ಟಿರ್ತಾರೆ. ಸೊ 100+ ಇರೋರಿಗೆ ಬದುಕಿದ್ರು ಸರಿ ಹೋಗಿದ್ರು ಸರಿ 100 ಇಯರ್ಸ್ ಪ್ಲಸ್ ಯಾರೆಲ್ಲ ಇರ್ತಾರೆ ಅಂತವರ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಕೆಲವರಂತೂ 104, 105 ವರ್ಷ ಎಲ್ಲ ಬದುಕಿದ್ರು ಸಮೇತ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂದ್ರೆ ನೀವು ಎಲಿಜಿಬಲ್ ಆಗಲ್ಲ, ನೀವೇನು ತಗೊಳಕ್ ಆಗಲ್ಲ ಅನ್ನೋ ಉದ್ದೇಶದಿಂದ. ಬಟ್ ಅದೆಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನನಗೆ ಗೊತ್ತಿಲ್ಲ. ಕೊಟ್ಟಿದ್ರೆ ಅನುಕೂಲ ಆಗಿರೋದು, ಏನೋ ಒಂಚೂರಾದ್ರೂ ರೇಷನ್ ಸಿಕ್ಕಿರೋದು, ಅವ್ರಿಗೆ ನಡೆಯಕ್ಕಾಗ್ತಿತ್ತು, ಹೆಲ್ದಿ ಆಗಿರ್ತಿದ್ರು, ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ 100+ ಯಾರೆಲ್ಲ ಬದುಕಿದ್ದಾರೆ ಅಂತವ್ರ ರೇಷನ್ ಕಾರ್ಡ್ ಕೂಡ ಈ ಬಾರಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ವಿಚಾರವಾಗಿ ಇದಿಟ್ಕೊಂಡಿರೋದು ಏನಂದ್ರೆ ಲಿಸ್ಟಲ್ಲಿ ಇಟ್ಕೊಂಡಿದ್ದು ಅಂದ್ರೆ KYC ಬಗ್ಗೆ ಅಂತೂ 1000 ವಿಡಿಯೋಗಳನ್ನ ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ. ಯಾರೆಲ್ಲ KYC ಮಾಡಿಸಿಲ್ಲ ನಿಮಗೆ ಖಂಡಿತ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಪ್ರತಿ ಸತಿನೂ ನಿಮಗೆ ವಾರ್ನಿಂಗ್ ಕೊಡ್ತಾನೆ ಬಂದಿದ್ದೆ. ಈ ವಾರ್ನಿಂಗು ಈಗ ಕಾರ್ಯರೂಪಕ್ಕೆ ಬರ್ತಾ ಇದೆ. KYC ಮಾಡಿಸದೇ ಇಲ್ದಿರುವಂತ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಈ ಬಾರಿ 2,43,000 ಏನು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಒಂದು 100+ ಇಯರ್ಸ್ ಇರೋರು, ಆಮೇಲೆ ನಿಮ್ಮ ಒಂದು ಏನು ಈ ಆಧಾರ್ ಲಿಂಕ್ ಆಗದೆ ಇಲ್ದಿರೋದು, ಅದಾದ್ಮೇಲೆ ನಿಮಗೆ KYC ಮಾಡಿಸದೆ ಇಲ್ದಿರೋದು, ಇದ್ರ ಜೊತೆಗೆ ಡೆತ್ ಆಗಿರೋರ ಹೆಸರು ಏನಾದರೂ ಇನ್ನೂ ಇದ್ರೆ ಅಂತವ್ರದ್ದು ಕಾರ್ಡನ್ನು ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಈ ಸತಿ ಟ್ಯಾಕ್ಸ್ ಪೇಯರು, GST ಪೇಯರು ಅಂತ ಫೋಕಸ್ ಮಾಡಲಿಲ್ಲ. ಸೊ ಅದರ ಬಿಟ್ಟು ಇನ್ನೊಂದು ಭಾಗನ ಫೋಕಸ್ ಮಾಡಿ ಕ್ಯಾನ್ಸಲೇಷನ್ ಮಾಡಿದ್ದಾರೆ. ಸೊ ಒಳ್ಳೇದು, ಬೇಡ ಅಲ್ಲ. ಸೊ ಅವಶ್ಯಕತೆ ಏನಿಲ್ಲ ಅಂತಂದ್ರೆ ತೆಗೆದು ಹಾಕ್ಲಿ, ಏನೂ ತೊಂದರೆ ಇಲ್ಲ. ಇದರ ಜೊತೆಗೆ ನನಗೆ ಇವತ್ತಿಗೂ ಯಾರೋ ಒಬ್ರು ಕಮೆಂಟ್ ಹಾಕ್ತಾ ಇದ್ದಾರೆ, ಏನು KYC ಮಾಡಿಸ್ಕೊಳ್ಳೋದಕ್ಕೆ, ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅಂತ ಕೇಳಿದ್ರು. ಖಂಡಿತವಾಗ್ಲೂ ಇದೆ. ಮಾರ್ಚ್ 2026 ಮಾರ್ಚ್ ಕಡೆಯವರೆಗೂ 2026 ನಿಮಗೆ ತಿದ್ದುಪಡಿ ಮತ್ತೆ KYC ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರ ತುಂಬಾನೇ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಪ್ರತಿ ತಿಂಗಳು ಏನ್ ಮಾಡೋರು, ಈ ತಿಂಗಳಾದ್ಮೇಲೆ ಮುಂದಿನ ತಿಂಗಳು 10ನೇ ತಾರೀಕು ಮೇಲೆ 15ನೇ ತಾರೀಕು ಮೇಲೆ ಅಪ್ಡೇಟ್ ಕೊಡೋರು, ಹೌದು ಎಕ್ಸ್ಟೆನ್ಷನ್ ಆಗಿದೆ ಅಂತ. ಬಟ್ ಈ ಬಾರಿ ಏನ್ ಮಾಡಿದ್ದಾರೆ, ಕಂಟಿನ್ಯೂಸ್ ಆಗಿ 3 ಮಂತ್ಸ್ ಬಿಟ್ಬಿಟ್ಟಿದ್ದಾರೆ. ಸೊ ನಿಮಗೆ ಇವಾಗ ಡಿಸೆಂಬರ್ ಅಲ್ಲಿ ಇದೀವಿ, ಜಾನ್ವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳು, ಡಿಸೆಂಬರ್ ಸೇರಿದ್ರೆ ಆಕ್ಚುಲಿ 4 ತಿಂಗಳಾಗುತ್ತೆ. ಸೊ ಈ 4 ತಿಂಗಳ ಕಾಲ ನಿಮಗೆ KYC ಮತ್ತೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಎನಿ ಟೈಮ್ ನೀವು ಹೋಗಿ ಮಾಡಿಸ್ಕೋಬಹುದು. ತಿದ್ದುಪಡಿ ಮಾಡಿಸ್ಕೋಬೇಕು ಅಂತ ಇರೋರು ದಯವಿಟ್ಟು ಬೆಂಗಳೂರು 1 ಕರ್ನಾಟಕ 1ಗೆ ಹೋಗ್ತೀರಾ. KYC ಮಾಡಿಸ್ಕೋಬೇಕು ಅಂತಿರೋರು ರೇಷನ್ ಡಿಪೋಗಳಿಗೆ ಭೇಟಿ ನೀಡ್ತೀರಾ. ಸೊ ಇದೆರಡು ಡಿಫ್ರೆಂಟು. ಅದೇ ಬೇರೆ ಇದೇ ಬೇರೆ, ಇದಕ್ಕೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ನೀವು ಕೆಲಸನ ಮಾಡಿಸ್ಕೊ ಬರ್ಬೇಕಾಗತ್ತೆ.
ಸೊ ತಲೆಯಲ್ಲಿ ಇಟ್ಕೊಳ್ಳಿ, ಮಾರ್ಚ್ 2026ರವರೆಗೂ ಟೈಮ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ, ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಬೆಳಗ್ಗೆ ಸುಮಾರು 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಲ್ಲ ಕಡೆನೂ ಮಾಡ್ಕೊಡ್ತಾ ಇದ್ದಾರೆ. ಮಾಡಿಸ್ಕೊಂಬನ್ನಿ. ಇಲ್ಲ ಅಂದ್ರೆ ಇವಾಗ ನೋಡಿದಿರಲ್ಲ, EKYC ಮಾಡಿಸಿಲ್ಲ, ಆಧಾರ್ ಲಿಂಕ್ ಮಾಡಿಲ್ಲ ಅಂದ್ರೆ ಯಾವ ರೀತಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ. ಸೊ ನೆಕ್ಸ್ಟ್ ಟೈಮು ಪಟ್ಟಿಯಲ್ಲಿ ನಿಮ್ಮ ಹೆಸರು ಸಮೇತ ಬರುವಂತೆ ಚಾನ್ಸಸ್ ಇರುತ್ತೆ. ಹಾಗಾಗಿ ಹೋಗಿ ಮಾಡಿಸ್ಕೊಳ್ಳಿ. ಆ್ಯಂಡ್ ಇವಾಗ ನನ್ನ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆಯಪ್ಪ, ನಾನು ಹೆಂಗೆ ನೋಡಬೇಕು ಅಂತ ನಿಮಗೆ ಪ್ರಶ್ನೆ ಇರುತ್ತಲ್ವಾ. ಆಹಾರ ವೆಬ್ಸೈಟಿಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಕ್ಯಾನ್ಸಲೇಷನ್ ಲಿಸ್ಟ್ ಅಂತ ಹೇಳಿ ರಿಲೀಸ್ ಮಾಡಿರ್ತಾರೆ. ಎವ್ರಿ ಮಂತ್ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ. ಅದು ಆ ಮಂತ್ನ ಒತ್ತುತ್ತೀರಾ, ವರ್ಷನ ಒತ್ತುತ್ತೀರಾ, ಆವಾಗ ತಾಲೂಕು ಡಿಸ್ಟಿಕ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಜಿಲ್ಲೆ ಎಲ್ಲ ಬರುತ್ತೆ. ಅಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗಿದೆ. ಆಹಾರ ವೆಬ್ಸೈಟಲ್ಲಿ ಕ್ಯಾನ್ಸಲೇಷನ್ ಪಟ್ಟಿನ ಕೂಡ ನೀವು ಅವಾಗವಾಗ ಚೆಕ್ ಮಾಡ್ಕೋತಾ ಇರಬಹುದು. ತಿಂಗಳೂ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಇದ್ರ ಮುಖಾಂತರ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಮಿಸ್ ಆಗಿದೆ, ನಾನು BPL ಕಾರ್ಡ್ ಹೋಲ್ಡರೇನೆ, ಆದರೂ ಮಿಸ್ ಆಗಿ ನನ್ನ ಕಾರ್ಡ್ ಏನೋ ಮಾಡಿಬಿಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ ಅಂತ ಕರೆಕ್ಟ್ ಆಗಿದೆ ಅಂದರೆ ತಾಲೂಕು ಆಫೀಸಿಗೆ ಭೇಟಿ ನೀಡಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ನ ಮರಳಿ ವಾಪಸ್ ಕೊಡ್ತಾರೆ. ಮತ್ತೆ ಪರಿಶೀಲನೆ ಮಾಡಿ ಕೊಡ್ತಾರೆ, ಸುಮ್ಮನೆ ಕೊಡಲ್ಲ. ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ. ನಿಮ್ಮ ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಎಲ್ಲನೂ ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಎಲ್ಲನೂ ಮಾಡಿಸ್ಕೊಂಡ್ರೆ ನಿಮ್ಮ ಕಾರ್ಡು ಕ್ಯಾನ್ಸಲೇಷನ್ ಆಗಿದ್ರೆ ಸರಿ ಮಾಡಿಕೊಡ್ತಾರೆ. ಸೊ ಸದ್ಯಕ್ಕಂತೂ ರೇಷನ್ ಕಾರ್ಡು, ಹೊಸ ರೇಷನ್ ಕಾರ್ಡ್ಗಂತೂ ಅವಕಾಶ ಅವಕಾಶ ಇಲ್ಲ. ಕೆಲವೊಂದು ಅಪ್ಡೇಟ್ಸ್ಗಳು ಬಂದಿದೆ ಅಂದರೆ ಈ ಶ್ರಮ ಕಾರ್ಡ್ ಇದ್ದವರಿಗೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇತ್ತು ಅಂತ ಹೇಳಿ, ಬಟ್ ವೆಬ್ಸೈಟಲ್ಲಿ ಎರರ್ ಬರ್ತಿತ್ತು. ಟೆಕ್ನಿಕಲ್ ಇಶ್ಯೂ ಇಂದ ವೆಬ್ಸೈಟ್ ಓಪನ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ಸ್ಗಳು ಶುರುವಾಗಲಿಲ್ಲ. ಸೊ ಸದ್ಯಕ್ಕಂತೂ ಇಲ್ಲ. ಏನಾದರೂ ನೆಕ್ಸ್ಟ್ ಅಪ್ಡೇಟ್ ಬಂದಲ್ಲಿ, ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗಳು ಓಪನ್ ಆಗಿದೆ ಅಂತ ಅಫಿಷಿಯಲ್ ನೋಟಿಫಿಕೇಶನ್ ಬಂದಲ್ಲಿ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.